ಪ್ರಕಾರ 477 ಶವಗಳಾಗಿದ್ದಾವೆ. ಅನೇಕರಲ್ಲಿ ಶವಗಳು ಸಿಕ್ಕಿದ್ದಾವೆ. ಪಂಚಾಯತಿಗಳಲ್ಲಿ ಹೆಸರಿಲ್ಲದೆ ಹೋಗಿ ಮುಗಿದು ಬಂದುಬಿಟ್ಟಿದ್ದಾರೆ ಒಂದೇ ದಿನದಲ್ಲಿ. ಅನೇಕ 75 ಶವಗಳನ್ನು ಮುಂಜಾನೆ ಸಂಜೆ ತನಕ ಇಟ್ಕೊಂಡು ಸಂಜೆಗೆ ಅವ್ರು ಯಾರದ್ದು ಗೊತ್ತಿಲ್ಲ ಅಂತ ಅನಾಚಾವಾರ್ತ ಹಾಕಿದ್ದಾರೆ. ಇವೆಲ್ಲದರ ಒಟ್ಟು ತನಿಖೆ ಆಗಲಿ ಅಂತೆಲ್ಲ ಬೆನ್ನು ಹಚ್ಚಿದವರು ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾರೆ. ಇನ್ನು ಸುಜಾತ ಅವ್ರದ್ದು ಸೌಜನ್ಯದಾಗಿರ್ಬೋದು, ಇನ್ನುಳಿದವ್ರ ಕೇಸ್ಗಳಾಗಿರ್ಬೋದು, ಅವುಗಳ ಬಗ್ಗೆ ಅಂತ ತನಿಖೆ ಇಲ್ಲಿಲ್ಲ. ಕೋರ್ಟ್ನಲ್ಲಿದ್ದಾವೆ, ಅದು ಎಂದು ಬರ್ತದೋ ಗೊತ್ತಿಲ್ಲ. ಆದರೆ ಅವ್ರು ಕೊಂದವ್ರು ಯಾರು ಅನ್ನೋದು ಇವತ್ತಿಗೂ ಅದನ್ನು ಕೇಳಿದ್ರೆ ಯಾರು ಮಾಡಿದಾರೋ ಯಾರೋ ಅದೂ ಇಲ್ಲ. ಅಂದ್ರೆ ಒಟ್ಟಾರೆ ಇಡೀ ಗೋಲ್ ಮಾಲ್ ಇಲ್ಲಿವರೆಗೆ ಇಷ್ಟೆಲ್ಲ ಕೊಲೆಗಳು ನಡೆದ್ರು ಸಹಿತ, ಇನ್ನೆಲ್ಲ ನಡೆದ್ರು ಸಹಿತ ಅದರ ಮೂಲ ಯಾರು ಅನ್ನೋದು ಮಾತ್ರ ಪತ್ತೆ ಆಗ್ತಾಯಿಲ್ಲ. ಈ ತನಿಖೆಯಿಂದ ಏನು ಗೊತ್ತಾಗ್ತದೆ ಗೊತ್ತಿಲ್ಲ. ಈಗಾಗಲೇ ಸಂವಿಧಾನ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಹೋದ, ಮತ್ತು ನಾಳೆ 27 ಎನ್ಕ್ವೈರಿ ಆಗುವಂಥದ್ದು ಪ್ರಶ್ನಾವಳಿಗಳಿದ್ದಾವೆ. ಹಾಗೆ ಇನ್ನುಳಿದ ಅನೇಕ ಕೇಸುಗಳು ನಡೆದಿದ್ದಾವೆ ಅಲ್ಲಲ್ಲೇ. ಆದರೆ ಉತ್ತರ ಸಿಗ್ತಾಯಿಲ್ಲ, ತನಿಖೆ ಸರಿಯಾಗಿ ಆಗ್ತಾಯಿಲ್ಲ. ಈ SIT ತನಿಖೆ ರಿಪೋರ್ಟ್ ಏನು ಬರ್ಬೋದು ಇನ್ನು ಕೋರ್ಟಿಂದ ಸಲ್ಲಿಸಿದ್ದಾರೆ. ಇದು ಕೇವಲ ಏನು ಆರೋಪ ಮಾಡಿದ್ರೆ ಇವನ್ನ ಆರೋಪಿ ಅಥವಾ ಅಪರಾಧಿ ಮಾಡುವಂಥದ್ದನೋ ಅಥವಾ ನಿಜವಾದ ಅಪರಾಧಿಗಳು ಯಾರು ಇದನ್ನು ಹುಡುಕ್ಲಿಕ್ಕೆ ಸಾಧ್ಯ ಅದಲ್ಲ. ಇವತ್ತಿನ ಒಂದು ವಾತಾವರಣ ನೋಡಿದರೆ ಮೋಸ್ಟ್ಲಿ ಇದೆಲ್ಲ ಮಾಡಿದಂಥ ಇದು ಹಿಂದಿದ್ದಂಥ ಬ್ರೈನ್ ಯಾರು ಅನ್ನುವಂಥದ್ದು ಗೊತ್ತಾಗಲಿಕ್ಕಿಲ್ಲ ಅನ್ನುವಂಥ ವಾತಾವರಣ ಅಥವಾ ಇದು ವಿಶೇಷವಾಗಿ ಕೊಂದವರು ಯಾರು ಅನ್ನುವಂಥ ಹೋರಾಟ ಮಾಡೋರು ಇದೇನಿದೆ ಇವತ್ತು ಇದೆಲ್ಲ ಕೇಸ್ ಮುಚ್ಚಿ ಹಾಕ್ತಾರ. ಅದರಲ್ಲೂ ಸೋಮನಾಥ್ ನಾಯಕರಂಥವ್ರಂತೂ ಇನ್ನೂ ಫೈಟ್ ಮಾಡ್ತಾನೆ ಇದ್ದಾರೆ ಪಾಪ. ಅವ್ರ ವಯಸ್ಸು ಮುಗಿದು ಹೋಗ್ತದೇನೋ ಗೊತ್ತಿಲ್ಲ. ವಿತ್ ಡಾಕ್ಯುಮೆಂಟ್ರಿ ಭೂಮಿ